ಅನ್ನೋನ್ ಮದುವೆಗೆ ಹೋಗ್ತಿದೀವಿ ಅಲ್ಲ. ಅಕಸ್ಮಾತ್ ನೀವು ಯಾರ ಕಡೆ ಒಂದು ಕೇಳ್ಬಿಡ್ರಿ ಅಂತ ಹೇಳೋದು. ನಿಮ್ ಜೊತೆ ಸ್ಟೇಜ್ ಮೇಲೆ ಬರೋದು ಇಬ್ರು. ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್. ಇಲ್ಲಿವರೆಗೂ ಬಂದಿದೀವಿ, ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ನಮ್ ಭಯ ಆಗ್ತಿದೆ ಗೈಸ್. ನೀವು ಯಾರಂತ ಗೊತ್ತಿಲ್ಲ, ಅಕಸ್ಮಾತ್ ನೀವೇ ನಮ್ಮ ಬ್ಲಾಗ್ ನೋಡ್ರೆ ಖುಷಿ. ನೋಡಿ ಬ್ಲಾಗರ್, ಇನ್ನೊಬ್ರು ಬ್ಲಾಗರ್ ಇಲ್ಲಿ ಒಂಥರ ಫುಲ್ ಭಯ ಫೀಲ್ ಆಗ್ತಿದೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗೈಸ್, ಇವತ್ತಿನ ನಾನು ತಮ್ಮನೇಲಿ ನೋಡ್ತೀರಾ. ಸೊ ಇವತ್ತು ನಾವು ಅನ್ನೋನ್ ಮದುವೆಗೆ ಹೋಗ್ತಿದೀವಿ ಅಂತಂದ್ರೆ, ಸೊ ಯಾರ್ದಾರ ಗೊತ್ತಿಲ್ಲ ನಮಗೆ. ಸೊ ಅಂಥವ್ರ ಮದುವೆ ಹೋಗ್ತಿದೀವಿ. ನಾವು ಹೋಗ್ತಿರೋ ಯಾರು ಗೊತ್ತಾ? ನಾನು, ನನ್ನ ಫ್ರೆಂಡ್ ವಿನೋದ್, ಮತ್ತೆ ನನ್ನ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಭರತ್ ಮತ್ತೆ ರಂಜು ಅಂತ. ಏನು ಗೊತ್ತಾ ಟ್ವಿಸ್ಟ್, ನನಗೆ ಮತ್ತೆ ವಿನೋದ್ ಮಾತ್ರ ಗೊತ್ತಿರೋದು ನಾವು ವ್ಲಾಗ್ ಮಾಡ್ತಿರೋದು ಅಂಡ್ ಇಟ್ಸ್ ಅನ್ನೋನ್ ಮದುವೆ ಅಂತ. ಬಟ್ ಅಂತ ಬರ್ತಿರೋ ಇಬ್ಬರಿಗೆ ದೇವಣ್ಣ ಗೊತ್ತಿಲ್ಲ. ನಾವು ಸುಮ್ಮನೆ ನನ್ನ ಫ್ರೆಂಡ್, ನನ್ನ ಫ್ಯಾಮಿಲಿ ಮದುವೆ ಇದೆ ಬಾ ಅಂತ ಕರೆದಿದ್ದೀನಿ. ಸೊ ಆ ಥರ ಕರ್ಕೊಂಡು ಹೋಗ್ತಿರೋದು. ಸೊ ಅಲ್ಲಿ ಹೋಗ್ತೀವಿ, ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ, ಹೆಂಗೆ ಇರ್ತೀವಿ, ಚಾಲೆಂಜ್ ಇವತ್ತೊಂದು ಆಗುತ್ತಾ ಇಲ್ವಾ ಅನ್ನೋದು. ಸೊ ಬನ್ನಿ ಹೋಗೋಣ. ಇವಾಗ ಹೋಗ್ಬಿಟ್ಟು ನಮ್ಮ ಫ್ರೆಂಡ್ಸ್ನ ಪಿಕ್ ಮಾಡ್ಕೊಂಡು ಆ್ಯಂಡ್ ಅವರಿಬ್ಬರು ಬಕರಾಗಳು ಇಬ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಆಮೇಲೆ ಬ್ಲಾಗ್ ನೋಡ್ಬೇಕು ಗೊತ್ತಾಗುತ್ತೆ ನಾವು ಮೋಸ್ಟ್ಲಿ. ಇಲ್ಲ ಅಲ್ಲೋಮನೆ ಹೇಳ್ತೀನಿ. ಸೊ ಲೆಟ್ಸ್ ಗೋ, ನೋಡೋಣ ಹೆಂಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ ಆ್ಯಂಡ್ ನನ್ನ ಫಸ್ಟ್ ಟೈಮು ಯಾರೋ ಗೊತ್ತಿಲ್ಲದ್ರೆ ಮದುವೆ ಹೋಗ್ತಿರೋದು. ಸೊ ಲೆಟ್ಸ್ ಗೋ, ಬನ್ನಿ. ವಿನೋದ್ ಬಂದ್ರು, ಇವಾಗ ರಂಜು ಬಂದ್ರು, ಆಮೇಲೆ ಇವರಿಬ್ರು ನೋಡ್ರಿ. ಇವಾಗ ಅಲ್ವಾ, ನಾನು ಎ ಸಿ ಬೇಕಾ? ಬೇಕಾ ಎ ಸಿ ಬೇಕಾ? ಹೊಡ್ವಾ ನಿಮ್ಗೆ ಏನ್ ಬೇಕಾದ್ರೆ ಕೊಡ್ತೀವಿ ಇವತ್ತು. ಎ ಸಿ ಬೇಕಾ? ಬಾಳ ಒಂದ್ ಕೇಳ್ಬೇಡಿ. ಸೊ ಗೈಸ್, ಇವಾಗ ಹೋಗ್ತಿದೀವಿ. ಗಿಫ್ಟ್ ತಗೋಣ ಮುಂಚೆ ಬೊಕ್ಕೆ ತಗೋಣ. ಏನ್ ಸಿಗುತ್ತೆ ಬೊಕ್ಕೆ? ಸ್ವೀಟ್ ಸ್ವೀಟ್ ಮದುವೆಗೆ ಸ್ವೀಟ್ ಕೊಡ್ತೀಯ? ಸಿಗುತ್ತಲ್ಲ ಅಲ್ಲಿ ಬೊಕ್ಕೆ? ಗೈಸ್, ಇವಾಗ ಬರೀ ಕೈಲೋ ಚೆನ್ನಾಗಿರಲ್ಲ ಮದುವೆಗಲ್ಲ. ಸೊ ಬೊಕ್ಕೆ ತಗೊಂಡೋಗೋಣ, ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಲ್ವಾ. ಸೊ ಹಂಗೆ ಬರೀ ಕೈ ಚೆನ್ನಾಗಿ ಅನ್ಸಲ್ಲ ನಮ್ಗೆಲ್ಲ ಮಚ್ಚ. ಬೊಕ್ಕೆ ತಗೊಂಡೋಗೋಣ. ನಾಳೆ ನಮ್ಮ ಮದುವೆಗೆ ಅವ್ರು ಬರೀ ಕೈ ಬಂದ್ರೆ ಆಮೇಲೆ ಹೌದು, ಕರೆಕ್ಟ್. ಮತ್ತೆ ನೀ ಮದುವೆ ಆಗ್ತಿದ್ಯಾ? ನಾಳೆ ಅಂದ್ರೆ ನಿನ್ ಮದುವೆಗೆ. ನಾಳೆ ಮತ್ತೆ ನಿಮ್ಮ ಬ್ರೋ ಅಂದ್ರೆ ಫ್ಯೂಚರ್ ಬ್ರೋ. ಈಗ ವರುಣ್ ಮದುವೆಗೆ ಅವ್ರ ಕೈ ಬರೀ ಕೈ ಬಂದ್ರೆ ನೀನ್ ನಮ್ಮ ಮದುವೆ ಅಂದ್ರೆ ನೀನ್ ಮದುವೆ ಆಗ್ತಿದ್ದ ಅನ್ಕೊಂಡೆ. ಸೊ ಗೈಸ್, ಹೆಂಗ್ ಗೊತ್ತಾ, ನನ್ನ ಫ್ರೆಂಡು 50 ಸಲ ಫೋನ್ ಮಾಡಿದಾರೆ, ಬಾ 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 ಅಂತ. ಆಮೇಲೆ ವಿನೋದ್ನ, ಭರತ್ನ, ರಂಜುನ ನೋಡಿ ನೆನ್ಪಿಡ್ಕೊಂಡು ಕರೆದ ಅವ್ರನ್ನು. ಕ್ರೇಜಿ ಅನ್ನೋದು ನಮಗಂತೂ. ಹಂಗೆ ಫ್ರೆಂಡ್ಸ್ ಹಂಗೆ ತಾನೆ ಮತ್ತೆ, ಯಾರು ಮರೆಯಲ್ಲ. ರೋಸ್ ತರೋದಕ್ಕೆ, ಬರೀ ಬೊಕ್ಕೆ ತರೋದಕ್ಕೆ, ಅವನು ಬೊಕ್ಕೆ ತಗೊಂಬರೋದಕ್ಕೆ. ಇವಾಗ ಹೆಂಗ್ ಮತ್ತೆ ಮಕ್ಕ ತೋರ್ಸೋದು ಅವ್ನಿಗೆ? ಎಷ್ಟೊಂದು ದಿವಸ ಮಕ್ಕ ತೋರಿಸ್ತೀವಲ್ಲ ಅವ್ನಿಗೆ ಅಲ್ವಾ? ಎಷ್ಟೊಂದು ದಿವಸ ಮಕ್ಕ ತೋರಿಸ್ತಿದೀವಿ. ಎಷ್ಟು ಮಗ ತೋರ್ಸೋದ್ ಬೇಡ, ಸೀದಾ ಊಟದ ಹೋಗಿ ಊಟ ಮಾಡ್ಕೊಂಡ್ ಬಂದ್ಬಿಡೋಣ, ವ್ಲಾಗ್ ಅಲ್ಲಿ ನೋಡ್ಲಿ. ಅಲ್ಲ ಬೇಜಾರಾಗಲ್ವಾ ಪಾಪ? ಮಕ್ಕ ತೋರಿಸ್ಲೇಬೇಕಲ್ಲ ಅಲ್ವಾ? ಗಮ್ಮತ್ ಮಾಡ್ತಿದ್ಯಾ? ಬಾ ಅಲ್ಗೇನೆ ಗಮ್ಮತ್ ಮಾಡಿಸ್ತೀವಿ, ಚೆನ್ನಾಗಿ ಕೆಡ್ಸ್ಕೊಂಬೇಡ. ಬೊಕ್ಕೆ ಬಂತು ನೋಡಿ, ಎಷ್ಟು ಚೆನ್ನಾಗಿರೋ ಬೊಕ್ಕೆ ಮಾಡ್ಕೊಂಡಿದೀವಿ. ಎಷ್ಟು ಚೆನ್ನಾಗಿರೋ ಬೊಕ್ಕೆ ಇದೆ ಅಲ್ಲ? ಒಳ್ಳೆ ಹೂವುಗಳು ಇಕ್ಬೋದಲ್ಲ ನಾವು ಹೋಗ್ಬಿಟ್ಟು. ಒಳ್ಳೆ ಹೂವುಗಳು ಇಕ್ಬೋದು. ಹಿಡ್ಕೋ, ಹುಷಾರಾಗಿ ಹಿಡ್ಕೋ. ಅಲ್ಲಿ ಹೋಗ್ಬಿಟ್ಟು ಎಲ್ರಿಗೂ ಇಡ್ಬೇಕು ಹೂವುಗಳು. ಹೆಂಗ್ ಗೊತ್ತಾ, ನಮ್ಮ ಫ್ರೆಂಡ್ ಹೆಸರೇ ಮರ್ತೋಗ್ಬಿಟ್ಟಿದೆ. ಹೆಸರು ಕೇಳಿ ಬರತ್ ಹಿಂದಗಡೆ ಹೆಸರೇನ್ ಬ್ರೋ ಅಂತ, ಅವ್ನ ಹೆಸರೇ ಮರ್ತೋಗ್ಬಿಟ್ಟಿದೆ. ಹೆಸರು ಗೊತ್ತಾದ್ರೆ ಗೊತ್ತಾಗ್ಬಿಡುತ್ತೆ ನನಗೆ. ಹೆಸರು ನೋಡಿ, ಜ್ಯೋತಿ ಆರ್ ಸಿ. ಇದಾ ಆಗೋಗ್ಬಿಟ್ಟಿರೋದು ಇದೆಲ್ಲ ಕಣ. ಇನ್ನು ಮುಂದೆ ಇರೋ ಮೋಸ್ಟ್ಲಿ ಗೈಸ್ ಪ್ಯಾಲೇಸ್ ರೋಡ್ ಅಂತ ಗೊತ್ತು, ಬಟ್ ಯಾವ ಗೇಟು ನಂಬರ್ ಗೊತ್ತಿಲ್ಲ. ಬಟ್ ಅವನ ಹೆಸರಿಗೂ ಮರ್ತೋಗ್ಬಿಟ್ಟಿಲ್ಲ. ಈಗ ಮುಂದೆ ಮೋಸ್ಟ್ಲಿ ಎಸ್ ಮಚ್ಚ, ಮೋಸ್ಟ್ಲಿ ಇಲ್ಲ ಮಚ್ಚ, ಮೋಸ್ಟ್ ಹೋಗ್ಬಿಟ್ಟಿದ್ದೇನೆ. ಅಲ್ಲ ಇದು ಮುಂದೆ 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 ಅಲ್ಲಿ ಮಾಡ್ತಾರೋ ಮದ್ವೆ. ಹೆಸರು ನೋಡ್ರೆ ಗೊತ್ತಾಗುತ್ತಿರು. ಇದೇನಾ? ಇವ್ರದ್ದು ಅವ್ರದ್ದು ಯಾರ್ದಿದು? ಹೆಸರು ಹಾಕಿಲ್ಲ ಆಚೆ ಕಡೆ ಮಚ್ಚ. ಹಾಕಿದಾರ ಮಚ್ಚ ಇಲ್ಲಿ. ನಾವು ಇದೇ ಇರ್ಬೇಕಲ್ಲ ಮಚ್ಚ. ಮುಂದೆ ಹಾಕಿದ್ದಾರೆ. ಎಲ್ಲಿ ಹೇಳು? ಅದು ನೋಡಿ, ಬೋರ್ಡಲ್ಲಿ ಬಾಣ ಗುರುತು ಮುಂದೆ ಹಾಕಿದ್ದಾರೆ. ಇನ್ನು ಮುಂದೆ ಹೋಗ್ಬೇಕಾ? ಕಾರ್ತಿಕ್ ಫ್ಯಾಮಿಲಿ ಅಲ್ಲೇ ಸೈಡ್ ಅಲ್ಲಿ ಬಾಣ ಗುರುತು ಹಾಕಿದಾರಲ್ಲ. ಬ್ರೋ ಮಗ ಹಂಗ ಹೋಗ್ಬೇಕಂತ ಊಟ ಮಾಡ್ಕೊಂಡ್ ಬರ್ತೀವಿ ಬಿಡಿ. ಅದಕ್ಕೂ ಹೋಗೋಣ ಪರವಾಗಿಲ್ಲ. ಬಟ್ ಫಸ್ಟ್ ಇಲ್ಲಿ ಮುಗಿಸ್ಕೊಂಡ್ಬಿಡೋಣ. ಹಿಂಗ್ ಹೋಗ್ಬೇಕಾ? ಓಕೆ ಓಕೆ. ಇದೆ 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 ಗೈಸ್, ಇದೆ ಸುಬ್ರಹ್ಮಣ್ಯ ಮಚ್ಚ. ಅವ್ರ ಹೆಸರು
ಮರ್ತೇ ಆಗ್ಬಿಡಿ ಅವ್ರ ಹೆಸರು. ಎಷ್ಟು ಚೆನ್ನಾಗಿ ಮಾಡ್ಸೋರು ಮದುವೆ. ಅಪ್ಪ ನಮ್ಮ ಹುಡುಗ ಹೆಂಗಿದ ಮಚ್ಚ ಅವಾಗ ಹುಡುಗ ಯಾವ ತರ ಮದುವೆ ಮಾಡ್ಸಿ. ಇದು ಕಾಮನ್. ಇದು ಚೌಟ್ರಿ ಕಡೆಯಿಂದಾನೆ ಮಾಡಿ ಬಿಟ್ಬಿಟ್ಟಿರ್ತಾರೆ. ಚೌಟ್ರಿ ಕೊಡ್ಬೇಕಲ್ಲ ಇರುತ್ತೆ ಬ್ರೋ ಅಷ್ಟೇ ಗ್ರೌಂಡ್. ಇವರು ಡಿಸೈನರ್ಸ್ ನ ಇಲ್ಲಾಂದ್ರೆ ಚೌಟ್ರಿ ಅವ್ರನ್ನೇ ಹಿಡಿದ್ಬಿಟ್ಟು ಈ ತರ ಡೆಕೋರೇಷನ್ ಯಾರು ಸಖತ್ ಗ್ರ್ಯಾಂಡ್ ಆಗಿ ಮಾಡ್ಸಿದಾರಪ್ಪ ಪೊಲೀಸ್ ಎಲ್ಲ ನೋಡಪ್ಪ. ವಯಸ್ ಬನ್ನಿ ಒಳಗಡೆ ಹೋಗಪ್ಪ. ಫಸ್ಟ್ ಕಾರ್ ಪಾರ್ಕ್ ಮಾಡಿ ಒಳಗಡೆ ಹೋಗಿ ಮಾತಾಡ್ಕೊಂಡ್ ಬರೋಣ. ನೆಡ್ಸ್ಕೊ. ಏನು ಮತ್ತೆ ಏನು ಹೇಳು ಋಣ ಏನು ಅವನ್ಗೆ ಇವತ್ತೇನ್ ಮಾಡೋದು ಊಟ ಆಗಿಟ್ಟಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಮನೇಲಿ ಬೇರೆ ಏನು ಸ್ಪೆಷಲ್ ಆಗಿ ಮಾಡಿಲ್ವಂತೆ. ನೋಡು ಬ್ರೋ ಋಣ ಇದೆ ಇವತ್ತು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ ಋಣ ಇದೆ. ಋಣ ಇಲ್ಲಿಕ್ಕಿದೆ ನೋಡು. ಸೊ ಗೈಸ್ ಇವಾಗ ಇನ್ನೊಂದು ಮದುವೆ ಹೋಗ್ತಿದ್ದೀವಿ. ಒಂಥರ ಫುಲ್ ಭಯ ಫೀಲ್ ಆಗ್ತಿದೆ. ಬಟ್ ಇವರಿಬ್ರು ಬಕ್ರಾಮ್ ಮಾಡಿದ್ರೆ ಸ್ವಲ್ಪ ಏನೋ ಖುಷಿ ಆಗ್ತಿದೆ ಒಂದ್ ಕಡೆ. ಎಳ್ಳೆಳ್ಳು ಫೀಲಿಂಗು. ಬನ್ನಿ ಹೆಂಗಿರುತ್ತೆ ಅಂತ. ಲೆಟ್ಸ್ ಗೋ. ಇದೆ ಮದುವೆ ಚೌಲ್ಟ್ರಿ. ಬನ್ನಿ ಹೋಗೋಣ. ಗೈಸ್ ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ ಇವಾಗ. ಬಂದ್ಬಿಟ್ಟು ಒಳಗಡೆ ಗೊತ್ತಾ ನಿಂಗೆ ಯಾತ್ರೆ ಫೀಲ್ ಆಗ್ತಿದೆ. ನಿಮ್ಗೆ ಯಾತ್ರೆ ಫೀಲ್ ಆಗ್ತಿದೆ ಗೊತ್ತಾ. ಯಾವ ಕಾಲೇಜ್ ಬರತ್ ಬಾ ಹೆಂಗಿದೆ. ಬಾ 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 ಚೆನ್ನಾಗಿರುತ್ತೆ ಬಾ. ಕ್ಯೂ ಇದೆಯಾ. ಎಂಟ್ರಿ ಜ್ಯೂಸ್ ಬೇರೆ ಇದೆಯಾ. ಓಕೆ ಓಕೆ ಎಂಟ್ರಿ ಜ್ಯೂಸ್ ಕೊಡಿ ಫಸ್ಟ್ ಇಲ್ಲಿ ಎಂಟ್ರಿ ಜ್ಯೂಸ್ ಇದೆ. ಮತ್ತೆ ಇದು ವೆನಿಲಾ ಶೇಕ್ ಅಲ್ಲ. ಗೈಸ್ ಇದು ವೆನಿಲಾ ಶೇಕು ಕೊಡಿ ಫಸ್ಟು. ಎಷ್ಟು ಜ್ಯೂಸ್ ಚಿಯರ್ಸ್ ಮಾಡೋಣ. ಚಿಯರ್ಸ್ ಮಾಡ್ರೋ. ಚಿಯರ್ಸ್ ಫಾರ್ ಅನ್ನೋನ್ ಮದುವೆ ಇದು. ಇದು ಅನ್ನೋನ್ ಮದುವೆ ನಂಗೆ ಗೊತ್ತಿಲ್ಲ ಯಾರು ಮದುವೆ ಇದು ಅಂತ. ಖತಮ್ ಬಾಯ್ ಬಾಯ್ ಟಾಟಾ. ನಮ್ ಫ್ರೆಂಡ್ ಬ್ರೋ ಗೊತ್ತು. ಯಾರು ಗೊತ್ತಿಲ್ಲ ಮದುವೆ ಇದು ನಿಜ ಗೊತ್ತಿಲ್ಲ. ಪ್ರಾಮಿಸ್ ಗೊತ್ತಿಲ್ಲ ನನಗೆ. ಈ ಮದುವೆ ಅರ್ಥ ನಮ್ಗೆ ಗೊತ್ತಿಲ್ಲ. ಇಲ್ಲ ಅವನು ಬೈಲ್ ಅಂಶ ಏಮಂತ ಟ್ವಿಸ್ಟ್ ಇನ್ನೊಂದು ಕೇಳ್ಕೊ. ಟ್ವಿಸ್ಟ್ ಕಡೆ ಇಲ್ಲಿ ಈ ಮದುವೆ ಯಾರ್ದು ನಮ್ಗೆ ಗೊತ್ತಿಲ್ಲ. ಗೊತ್ತಿಲ್ಲ ನಮ್ಗೆ ಯಾರ್ದಂದು ಮದುವೆ ಇದು ಗೊತ್ತಿಲ್ವಾ. ನಿಜ ಗೊತ್ತಿಲ್ಲ. ಪ್ರಾಮಿಸ್ ಗೊತ್ತಿಲ್ಲ ಯಾರು ಮದುವೆ ಇದು ಅಂತ. ಕುಡಿ ಪರವಾಗಿಲ್ಲ ಕುಡಿ ಓಕೆ. ಗೊತ್ತಿಲ್ಲ ಕಣ ನಿಜ ಗೊತ್ತಿಲ್ಲ ನಂಗೆ ಯಾರು ಮದುವೆ ಇದು ಅಂತ. ಇದು ಜ್ಯೂಸ್ ಚೆನ್ನಾಗಿದ್ಯಾ. ಸಕ್ಕದಾಗೆ ಅಂತ ಗೈಸ್. ಪಾನ್ಕ ಕುಡ್ದ ನೀನು. ವಿನೋದ್ ನುಗ್ತವನೆ ಸುಮ್ಮನೆ ನುಗ್ತಾವ್ ವಿನೋದ್. ಎಲ್ಲ ಗೊತ್ತಿರೋ ಥರ ಮಚ್ಚ. ನಿಂಗೆಲ್ಲ ಗೊತ್ತಿರೋ ಥರ ನುಗ್ತಿದ್ಯಲ್ಲ ಮಚ್ಚ. ಸ್ಟೇಜ್ಗೆ ಹೋಗ್ತಿದ್ಯಾ. ವಿಶ್ ಮಾಡಲೇಬೇಕು ಬಟ್ ಯಾರ ಹತ್ರ ಗೊತ್ತಿರಲ್ಲ ಮಚ್ಚ. ಪ್ರಾಮಿಸ್ ನಮ್ಮ ತಾಯಿ ಅಣ್ಣಗೂ ಹೇಳಿ ಈ ವ್ಲಾಗ್ ಅಣ್ಣಗೂ ನಂಗೆ ಯಾರಂತ ಗೊತ್ತಿಲ್ಲ. ಅವರು ಸುಮ್ಮನೆ ಬಂದಿರೋದು. ಅನ್ನೊಂದು ಮದುವೆ ಅಂತ ಬಂದಿರೋದು ಸುಮ್ಮನೆ. ಅಲ್ಲ ಇವಾಗ ಏನು ಮಾಡೋದು. ಹೋಗೋಣ ಬೇಡ ಅಂತ ಸ್ಟೇಜ್ ಮೇಲೆ ಹೋಗೋಣ ಬೇಡವಾ. ಭರತ್ ಬಾಯ್ಲ ಅಂಶ ಹೆಂಗ್ ಗೊತ್ತಾ ಟಾಸ್ಕ್ ನಿನಗೆ. ಟಾಸ್ಕ್ ಕೇಳಿ ಬಾಯ್ಲ ಅಂಶ ಮತ್ತೆ ಬಾಯ್ಲಿ ಟಾಸ್ಕ್ ಕೊಡೋ ಮಚ್ಚ ಇವ್ರಿಗೆ. ಈಗ ಮೇಲ್ಗಡೆ ಹೋಗ್ಬೇಕು. ಮೇಲ್ಗಡೆ ಹೋಗ್ಬಿಟ್ಟು ಇನ್ನು ಕೊಟ್ಬಿಟ್ಟು ಅವ್ರಿಗೆ ಕಾಂಗ್ರೆಸ್ ಅಂತ ಹೇಳಿ ಬರ್ಬೇಕು. ವಿಡಿಯೋ ಮಾಡ್ತೀನಿ ಕೆಳಗಡೆ. ಗೊತ್ತಿಲ್ಲ ನಿಮ್ಗೆ ತಾನೇ ಗೊತ್ತಿರೋದು. ಹೋಗ್ಬಿಟ್ಟು ಬಾರು. ಹೋಗೋಣ ನಾವಿಬ್ರು ಹೋಗೋಣ. ವಿಡಿಯೋ ಮಾಡ್ತಾನೆ ಪ್ರಾಮಿಸ್ ಗೊತ್ತಿಲ್ಲ. ನಮ್ಮ ತಾಯಣ್ಣ ಗೊತ್ತಿಲ್ಲ ಏನ್ರು ಬರ್ರು. ಬ್ಲಾಗ್ ಹೆಂಗ್ ಗೊತ್ತಾ ಮಾಡ್ತಿರೋದು. ಅನ್ನೊಂದು ಮದುವೆಗೆ ಎಂಟ್ರಿ ಕೊಟ್ಟಿದ್ದೀವಿ ಅಂತ. ಅದೇ ಬ್ಲಾಗು. ಬನ್ನಿ ಹೆಸರು ರೆಡಿಯಾಗಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದವ್ನೆ. ಇವರು ಟಿಪ್ ಟಾಪ್ ರೆಡಿಯಾಗಿ ಬಂದವನೆ. ಬರೀ ದೇವರೇ ಗೊತ್ತಿಲ್ಲ ಯಾರಂತ ಅವರು. ಗೈಸ್ ನಾವು ಮದುವೆ ಬಂದಿದ್ದೀವಿ ಗೈಸ್. ಇವ್ರು ಯಾರಂತ ಗೊತ್ತಿಲ್ಲ. ಅಕಸ್ಮಾತ್ ನೀವೇ ನಮ್ಮ ಬ್ಲಾಗ್ ನೋಡಿದ್ರೆ ಖುಷಿಯಾಗಿ ಕಮೆಂಟ್ ಮಾಡಿ. ಬೈಕೋಬೇಡಿ ದಯವಿಟ್ಟು. ಓಕೆನಾ. ಇವ್ರು ನೋಡಿ ನಾಚಿಕೆ ಪಡ್ತಾವನೆ. ಇವರೇ ಗೈಸ್ ಮದುವೆ ಗಂಡು ಮದುವೆ ಹೆಣ್ಣು. ಇವಾಗ ಮೇಲ್ಗಡೆ ಹೋಗ್ಬಿಟ್ಟು ಬಗೆ ಕೊಟ್ಟು ಬರ್ತಾನೆ ಅವ್ರಿಗೆ. ಮತ್ತೆ ನೀನು ಕೊಡ್ಬಾರಾ. ಹೋಗೋಣ. ಹಾಯ್ ಸರ್ ಹಾಯ್ ಕೊಡೋದಾಗಿ ರಂಜು. ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲಿಂದ ಅಲ್ಲಿ ಹೋಗೋದಕ್ಕೆ ನಮ್ಮ ಭಯ ಆಗ್ತಿದೆ ಗೈಸ್. ಮೇಲ್ಗಡೆ ಹೋಗ್ಬಿಟ್ಟು ಕೊಟ್ಟು ಬರ್ಬೇಕು ಇವಾಗ. ಅದೇನಾಗಲಿ ಫ್ರೀಯಾಗಿ ಒಂದು ಊಟ ಮಾಡ್ಬೋದು ಮಚ್ಚ. ಹೋಗ್ಬಿಟ್ಟು ವಿಶ್ ಮಾಡಿ ಊಟ ಮಾಡ್ಕೊಂಡು ಗೊತ್ತಿರೋ ನೀನು ಹುಡುಗ ಅವೆಲ್ಲೇ ಇರ್ತೀನಿ. ನೀವು ಹುಡುಗ ಈಗ ಇದೂ ಭಯ ಪಡ್ತಾವೆ. ಇದೂ ಹೋಗಲ್ಲ ಅಂತವನೇ. ನೋಡಂಬ ನಮ್ಮ ವಿನೋದ್ ಹೋದ್ರೆ ನಾವು ಬರ್ತೀವಪ್ಪ. ವಿನೋದಿಂದ ನಾವು ಬರ್ತೀವಿ. ಇದು ಆಂಟಿ ನಿಮ್ ಜೊತೆ ಸ್ಟೇಜ್ ಮೇಲೆ ಬರೋದು ನಾವಿಬ್ರು. ತೊಂದರೆ ಗೈಸ್ ಇವಾಗ ಇವ್ರ ಜೊತೆ ಹೋಗ್ತಿದ್ದೀವಿ ನಾವು. ಇವ್ರ ಕಡೆಯವ್ರು ಅಂತ ಅಂದ್ಕೊಂಡು. ಆದರೆ ಅದು ವಿನೋದ ಬಿಟ್ಟು ಇವ್ರು ಡೀಲ್ ಮಾಡ್ಕೊಂಬಂದ. ಇವಾಗ ನಾವೆಲ್ಲ ಇವ್ರ ಫ್ಯಾಮಿಲಿ ಇವಾಗ. ಓಕೆನಾ. ನಾವೆಲ್ಲ ಅವ್ರ ಫ್ಯಾಮಿಲಿ ಇವಾಗ. ಓಕೆನಾ. ಓಕೆ ಬನ್ನಿ ಹೋಗೋಣ. ಗೈಸ್ ಇವನು A1 ನಾನು A2 ಇವನು A3 ಇವನು A4. ಈ ಯಾವಾಗ ರೆಸ್ಟೋರೆಂಟ್ ಕ್ಯೂ ನಿಂತ್ಕೊಂಡಿದ್ದೀವಿ. ಮದುವೆ ಗಂಡು ನೋಡಲ್ಲ ಹೆಂಗೋರೆ. ಹಳೆ ಫ್ರೆಂಡ್ಸ್ ನಮ್ಗಲ್ಲ.
ಅದೇ ಹಳೆ ಫ್ರೆಂಡ್ಸ್ ಅಷ್ಟೇ ಆ ಥರ ಅನ್ಕೊಂಡು ಹೋಗ್ಬೇಕು ಅಷ್ಟೇ ಗೈಸ್ ಇವಾಗ ಸುಬ್ರಹ್ಮಣ್ಯ. ಮೊನ್ನೆ ಸಿಕ್ಕಿದ್ರಲ್ಲ ಕ್ರಿಕೆಟ್ ಆಡ್ತೀವಲ್ಲ ನಾವು. ಹೌದು ಅವ್ರು ನೋಡ್ಬೇಕು ಈ ವ್ಲಾಗ್ನ, ಪಕ್ಕ ಹಿಂಗೆ ಬೈಯೋದು. ಸುಬ್ರಹ್ಮಣ್ಯ ಯಶವಂತ ನಿಂಗೆ ಹೆಸರು ಗೊತ್ತಾ ನಿಮಗೆ? ಅವರು ಖುಷಿ ಆಗ್ತಾರೆ. ಸೊ ಗೈಸ್ ನೆಕ್ಸ್ಟ್ ನಾವೇ ಹೋಗ್ಬೇಕು. ಫುಲ್ ಪುಕ್ಕ 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 ಭಯ ಆಗ್ತಿದೆ, ಆದರೂ ಕೂಡ ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ ಗೈಸ್, ಬನ್ನಿ ಹೋಗ್ಬಿಟ್ಟು ಬಗ್ಗೆ ಕೊಟ್ಬಿಟ್ಟು ಅವ್ರಿಗೆ ವಿಶ್ ಮಾಡ್ಬಿಡೋಣ. ಅವ್ರಿಗೂ ಬಿಡಿ ಅಂತ ಹೇಳ್ತೇವೆ ಇವಾಗ. ಕಂಗ್ರ್ಯಾಚುಲೇಷನ್. ಅಪ್ಪ ಇವಾಗ ಪುಕ್ಕು 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 ಅಂದಿದೆ ಆಟ ಅಲ್ಲ. ಅಲ್ಲ ಅಕಸ್ಮಾತ್ ನೀವು ಯಾರ ಕಡೆ ಅಂತ ಕೇಳ್ಬಿಡ್ರಿ ಅಂತ ಹೇಳೋದು? ದೇವ್ರ ಕಡೆಯವರು. ಇವ್ರ ಕಡೆಯವರಲ್ಲ? ದೇವ್ರ ಕಡೆಯವರು ಇಲ್ಲ ಇವ್ರ ಕಡೆಯವರು. ಅಬ್ಬ ತಣ್ಣಗಿದೆ, ಒಳ್ಳೆ ಗಾಳಿ ಬೀಸ್ತಿದೆ. ಹೋದ್ವಿ, ಕೈ ಕೊಟ್ವಿ ಕಂಗ್ರಾಜ್ ಅಂತ ಹೇಳಿದ್ವಿ. ಅವ್ರು ಫುಲ್ ಶಾಕು ಇವ್ರ ಕಡೆಯವ್ರ ಅಂತ ನೋಡಿದ್ರು. ಅದಾದ್ಮೇಲೆ ಗೊತ್ತಿಲ್ಲ. ಒಂದ್ 5 ವರ್ಷ ಆದ್ಮೇಲೆ ಯೋಚನೆ ಮಾಡು, ನಾವು ಅವತ್ತು ಹಿಂಗ್ ಹೋಗಿದ್ವಲ್ಲ, ಇದರ ಮೆಮೊರಿ. ನೆಕ್ಸ್ಟ್ ಫುಡ್ ರಿವ್ಯೂ ಹೋಗೋಣ, ಫುಡ್ ತಿನ್ನಕ್ ಹೋಗೋಣ ಬನ್ನಿ. ಹೆಂಗಿದೆ ಮಚ್ಚ ಊಟ? ವೆಜ್ ನಾನ್ ವೆಜ್ ಊಟ. ಓ ವೆಜ್ ನಾನ್ ವೆಜ್ ಎರಡೂ ಇದೆಯಾ? ಓಕೆ ಓಕೆ ಬಾ. ನಾನ್ ವೆಜ್ ತಿಂತೀರಾ? ಹಾಂ ತೊಗೊಳ್ಳಿ. ಹಾಯ್ ನೋಡ್ತೀರಾ ವಿಡಿಯೋಸು? ಥ್ಯಾಂಕ್ ಯು. ಬಫೆಟ್ ಇಲ್ಲ ಬ್ರೋ, ಹೇಳ್ತವ್ರೆ ಬನ್ನಿ ಕಾಣಿಸ್ತೀವಿ ಅಂತ ವಿಡಿಯೋಕ್ಕಿಂತ. ಅಯ್ಯಯ್ಯೋ ಈ ವಿಡಿಯೋ ಚೆನ್ನಾಗಿ ಕಾಣಿಸೋ ನಾನು. ಸೂಪರ್ ಆಗಿ ಮಚ್ಚ ಬಾಯಿಲೆ ಅಂಶ. ನಾನು ರಿಯಲ್ ಚೆನ್ನಾಗಿ ಕಾಣಿಸ್ತೀನಿ, ವಿಡಿಯೋ ಚೆನ್ನಾಗಿ ಕಾಣಿಸ್ತೀನ? ರಿಯಲ್ ಆಗಿ ವಿಡಿಯೋ. ಹೌದಾ? ಗೊತ್ತಿಲ್ಲ. ಅದೇನ್ ಗೊತ್ತಾ ಮಚ್ಚ, ಫೇಸ್ ಟಿಲ್ಟ್ ಆಗುತ್ತೆ ವಿಡಿಯೋದಲ್ಲಿ. ನೀನ್ ಹಿಂಗಿರ್ತಾರೆ, ಹಿಂಗ್ ಬರಲ್ಲ, ಲೆಫ್ಟ್ ರೈಟ್ ಬರುತ್ತೆ, ರೈಟ್ ಲೆಫ್ಟ್ ಬರುತ್ತೆ. ಕರೆಕ್ಟ್ ಗೈಸ್ ಇವಾಗ ಒಳ್ಳೆ ನಾನ್ ವೆಜ್ ಊಟ ಗೈಸ್ ಇವತ್ತು. ಬನ್ನಿ ನಾನು ಹೋಗಿ ತಿನ್ಕೊಂಬರೋಣ. ನೋಡಿ ಬ್ಲಾಗರ್, ಇನ್ನೊಬ್ರು ಬ್ಲಾಗರ್ ಇಲ್ಲಿ, ಅವರು ಬ್ಲಾಗ್ ಮಾಡ್ತಾವ್ರೆ. ಊಟ ಮಾಡೋದಕ್ಕೆ ಬಂದಿದ್ದೀವಿ. ನಾಚಿಕೆ ಮನೆ ಬರೋದೆಲ್ಲ ಬಿಟ್ಟು ಬಂದಿದ್ದೀವಿ. ಇಲ್ಲ ಮಚ್ಚ, ನಾವು ಒಳ್ಳೆ ಅವ್ರಿಗೆ ಗಿಫ್ಟ್ ಕೊಡ್ತಾರೆ ಬಂದಿರೋದು, ಸುಮ್ಮನೆ ಬಂದಿರೋ ನಾವು ಅಲ್ವಾ? ನಮಗೋಸ್ಕರ ದುಡ್ಡೆಲ್ಲ ಹಾಕೋರೆ, ಚಿಕ್ಕೆಲ್ಲ ಹಾಕಿದ್ರು, ನಿಮ್ಮ ಮುಖ ನೋಡಿದ್ರು, ದೊಡ್ಡದಾಗ ದುಡ್ಡೆಲ್ಲ ಹಾಕಿದ್ದಾರೆ. ಒಳ್ಳೆ ಊಟ ಮಾಡಿ ನೋಡಿ ಎಷ್ಟು ನೀಟಾಗಿ ಒರ್ಸ್ಕೊತವ್ನೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಕಾಂಪಿಟೇಷನ್ ಬ್ಲಾಗಿಂಗ್ಗೆ ಮಗ ನಾವು ಅವರು ಬ್ಲಾಗ್ ಮಾಡಿ ನಾವು ಅವ್ರನ್ನ ಕೇಳೋಣ, ಗಂಡಿನ ಕಡೆ ಹೆಣ್ಣಿನ ಕಡೆ ಅಂತ. ಅವರು ಕೂಡ ಅಂತಾನೆ ಬಂದಿರ್ತದೆ ಅನ್ಕೊಂಡಿದ್ಯಾ ಮಚ್ಚ? ಆ ಥರ ಎಷ್ಟು ಜನ ಬಂದಿದ್ರು ಮಚ್ಚ? ಈ ಜನ ಬಂದಿದ್ರೇನೆ ಅಲ್ಲ, ಆರಾಮ್ ಬರ್ತಾರಲ್ಲ, ಯಾರು ಕೇಳಲ್ಲ, ಏನೇ ಹೇಳಲ್ಲ. ದೊಡ್ಡದಲ್ಲ ಬ್ರೋ, ಯಾರು ಸುಮ್ಮನೆ ನುಗ್ತಾ ಇರ್ತಾರೆ, ತಿಂತಾ ಇರ್ತಾರೆ ಅಷ್ಟೇ. ನಾನು ಅದಕ್ಕೆ ನಿಂಗೆ ಕಾರ್ ತಗೊಂಬಂದಿದ್ದು ಅಲ್ವಾ, ಅಂತ ಅಫಿಷಿಯಲ್ ಆಗಿರುತ್ತೆ. ಏತರಲ್ಲಿ ಬಂದಿದ್ರು ಮುಗಿತದೆ. ಸೂಪ್ ಹಾಕಿ ನಾವು ಹೆಣ್ಣಿನ ಕಡೆ ಜಾಸ್ತಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿ. ಇವ್ರು ಗಂಡಿನ ಕಡೆ, ನಾವು ಹೆಣ್ಣಿನ ಕಡೆ. ನೀವು ಯಾರ ಕಡೆಯವರು? ಗೊತ್ತಿಲ್ಲ. ಚೌಲ್ಟ್ರಿ ಕಡೆಯವರು, ಶಾಮಿಯಾನ ಕಡೆಯವರು. ಗೈಸ್ ಒಳ್ಳೆ ಸೂಪ್ ಬಂದಿದೆ. ಏನು ಸೂಪ್ ಮಚ್ಚ? ಮಟನ್ ಸೂಪ್ ಇದು. ಒಳ್ಳೆ ಕಾಲ್ ಸೂಪ್ ಗೈಸ್ ಇದು. ಆರಾಮಾಗಿ ತಿನ್ರ, ಏನು ಬೇಕೋ ತಿನ್ರ ಹಾಕ್ಸ್ಕೊಂಡು. ಮತ್ತೆ ನೀನು ಹಾಕ್ಸ್ಕೊಂಬೇಡ, ನಮ್ಮವ್ರದ್ದೇ ಮದುವೆ, ಏನು ಬೇಕೋ ಹಾಕ್ಕೊಂಡು ತಿನ್ನು, ಓಕೆನಾ? ನಾವು ತಿನ್ನೋಣ ಬನ್ನಿ ಗೈಸ್ ಇವಾಗ. ಒಂಥರ ಮಜಾ ಇದೆ ಗೈಸ್ ಇದು ಊಟ ಮಾಡೋದಕ್ಕೆ, ಮಸ್ತ್ ಮಜಾ ಇದೆ. ಒಳ್ಳೆ ಕಬಾಬ್ ಬಂದಿದೆ. ನಾನು ಹಾಕಿ ಇನ್ನೊಂದು ಪೀಸ್ ಪೆಪ್ಪರ್ ಚಿಕನ್ ಹಾಕಿ, ಇನ್ನೊಂದು ಪೀಸ್ ಹಾಕಿ, ಪರವಾಗಿಲ್ಲ, ನಮ್ಮ ಬೇಡ ಮಾಡ್ಕೊಡೋಲ್ಲ. ಹಾಂ ಓಕೆ, ಥ್ಯಾಂಕ್ ಯು ಗೈಸ್. ಸೂಪ್ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ನಾವು ವೆಜ್ ಸಿಗೋದ್ರಿಂದ ಬಂದಿದ್ದಾಗ ಆ್ಯಕ್ಚುಲಿ ನೋಡ್ರಿ, ನಾವು ನಮಗೆ ನಾನ್ ವೆಜ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್. ಓ ಆ ಥರ ಅಣ್ಣ, ಒಂದು ದೋಸೆ ಹಾಕಿ ಇನ್ನೊಂದು. ಹಾಂ ಥ್ಯಾಂಕ್ಸ್ ಅಣ್ಣ. ಏನ್ರಿ ನಮ್ಮದು ಲಕ್ಕಿ ಇವತ್ತು ಒಳ್ಳೆ ಬೈಕ್. ನನಗೆ ಗೊತ್ತು ನೀವು ಕಮೆಂಟ್ ಮಾಡ್ತಿರೋವಾಗ, ಬ್ರೋ ನೀವು ಲಿಂಗಾಯತರು ನೀವು ತಿಂತೀರಾ ಅಂತ. ನಮ್ಮ ಮನೆಯೂ ಗೊತ್ತು, ಎಲ್ಲರೂ ಗೊತ್ತು ಬೈ ನಾನು ತಿನ್ನೋದು. ನನಗೆ ಪ್ರೋಟೀನು ಇವೆಲ್ಲ ಬೇಕು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ತಿಂತೀನಿ. ಸೊ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಆಮೇಲೆ ಬೇರೆ ಮಾಡ್ಕೊಳ್ಬೇಕು, ಸಾರಿ. ನಾನು ತಿನ್ನಬೇಕು ಅಂತ ನನ್ನ ಮನ್ಸಿಗೆ ಅನಿಸಿದೆ, ಅದಕ್ಕೆ ತಿಂತಾಯಿದ್ದೀನಿ ಅಷ್ಟೇ. ನನ್ನ ಮನ್ಸಿಗೆ ಏನಿಸುತ್ತೆ ಅದು ಮಾಡಬೇಕು ಅಷ್ಟೇ. ನಮ್ಮ ಮಚ್ಚ ಮನ್ಸಿಗೆ ಏನಿಸುತ್ತೆ ಅದು ಮಾಡ್ಬೇಕು ತಾನೆ. ಮಚ್ಚ ಟೇಸ್ಟ್ ಹೆಂಗಿದೆಯೋ? ಟೇಸ್ಟ್ ಹೆಂಗಿದೆಯೋ ರಂಜು? ಟೇಸ್ಟ್ ಹೆಂಗಿದೆ? ಸೂಪರಾ? ಬಾಸ್ ಬ್ಯಾಟಿಂಗ್ ಮಾಡಿ ಗೈಸ್. ಇವಾಗ ತಿನ್ಬಿಟ್ಟು ತಿಂತೀನಿ ಗೈಸ್. ಊಟ ಮುಗಿಸ್ಬಿಟ್ಟು ಹ್ಯಾಂಡ್ ವಾಶ್ ಮಾಡಕ್ಕೆ ಬಂದಿದ್ದೆ. ನಮ್ಮ ಹುಡುಗ ಫೋನ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಖುಷಿಗೆ, ಊಟ ಸಿಕ್ಕಿದ್ದು ಖುಷಿಗೆ ನೋಡ್ರಿ ಓಡ್ತಾವನೆ ಫೋನ್ ತರಕ್ಕೆ. ಫೋನ್ ಹುಡುಕ್ತಾವನೆ ಪಾಪ. ನಮ್ಮ ಹುಡುಗನ ಫೋನೇ ಸಿಗ್ತಿಲ್ಲ, ಹುಡುಕ್ತಾವನೆ. ನೀ ಹತ್ರ ಇದೆ ಫೋನು? ನೀ ಹತ್ರ ಕೊಡ್ಬಿಡು. ಇಲ್ಲ ನಾ ಫೋನು ಸಿಕ್ಕಿಲ್ವಾ ಗೈಸ್? ಫೋನ್ ಬಟ್ ಅವ್ನಿಗೆ ಗೊತ್ತಿಲ್ಲ ಅದು ಎಲ್ಲ ಫೋನು. ಊಟ ಮಾಡಿ ಖುಷಿ ಫೋನ್ ನಿನ್ನ ಹತ್ರ ಇರೋದು ನೋಡಲ್ಲ ಜಾಬಲ್ಲಿ ಮಾಡ್ತಾನೆ, ತಿನ್ನೋ ಖುಷಿಗೆ ಫೋನ್ ಬಿಟ್ಟು ಬಂದ್ಬಿಡಿಯಲ್ಲ. ಹುಡುಗಿ ಎಲ್ಲೇನೋ ಇರ್ತಾರಪ್ಪ. ಕೇಳು ಅವ್ರು ಕೇಳಾರ ಕೇಳಮ್ಮ ಅಲ್ಲಿ, ಕೇಳಮ್ಮ ಅಲ್ಲಿ. ಈ ನಂಬರ್ ಫೋನ್ ಹಾಕು, ಈ ನಂಬರ್ ಕಾಲ್ ಹಾಕಿ.
ನೀನೇ ಫೋನ್ ಹಾಕು. ನೀನೇ ಫೋನ್ ಇಲ್ವಾ? ಫೋನ್ ಇಲ್ಲ ನೀನೇ ಫೋನ್ ಹಾಕು ಮಚ್ಚ. ಭರತ್ ನಂಬರ್ ಕ್ಲಿಕ್ ಮಾಡೋಣ. ಭರತ್ ನಂಬರ್ ಲೀಕ್ ಮಾಡ್ರಿ. ಗೈಸ್ ಊಟ ಸಿಕ್ಕಿದ ಖುಷಿಗೆ ಫೋನ್ ಬಿಟ್ಟಿಯಾ ನೀನು? ನಿಂಗೆ ಏನೇ ಅನ್ಸವ ನಿನಗೆ? ಒಂದಲ್ಲ ಒಂದು ಆಗುತ್ತಂತ ಬರೋದು. ಇದೇ ಆಗೋದು, ಅದಕ್ಕೆ ಹೇಳೋದು ನಿಂಗೆಲ್ಲ ಬರಬಾರ್ದು ಬೇರೆಯವ್ರ ಮದುವೆಗೆ. ಇಲ್ಲಿ ಜಂಗಾಡ್ತಾ ಇದೆ. ಬ್ರೋ ಒಂದು ಅಲ್ಲ ಬ್ರೋ ಫೋನ್. ಊಟ ಮುಗೀತು, ಒಳ್ಳೆ ಡೆಸರ್ಟ್ ಸಿಗೋಣ ನಮ್ಮ ಮನೆ. ಡೆಸರ್ಟ್ ಉಯ್ ಆಲ್ರೆಡಿ ಬಾರ್ಸಿರೋ ಡೆಸರ್ಟ್ ನೀನು. ಬಾಸ್ಕೆಟ್ ರಾಬಿನ್ಸ್ ಅಲ್ಲಿ ಒಳ್ಳೆ ಐಸ್ ಕ್ರೀಮ್. ಗೈಸ್ ಇವಾಗ ಊಟ ಮುಗೀತು, ಐಸ್ ಕ್ರೀಮ್ ತಿಂತಾ ಇದೀವಿ. ಮಚ್ಚ ನಿಂಗೆ ಹೇಳಿ ಮಚ್ಚ, ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ನಿಂಗೆ? ಇದು ಫಸ್ಟ್ ಟೈಮ್ ಮಾಡಿದ್ದೇನು? ಫಸ್ಟ್ ಟೈಮ್ ಮಾಡಿದ್ದು ಯಾವ ಥರ ಇತ್ತು? ಅದು ಸ್ಟಾರ್ಟಿಂಗ್ ವೀಡಿಯೋ ಅನಿಸ್ತು, ಯಾವಾಗ ಊಟ ಕುಂತ್ರಲ್ಲ ನಡೀತದೆ ಒಂದು. ನಿಂಗೆ ಅನಿಸ್ತು? ನನ್ನ ಕೆಲಸ ಬ್ರೋ, ನಾನು ರೆಕಾರ್ಡ್ ಮಾಡಕ್ ಬಂದಿದ್ದು. ನಿಮ್ದು ರೆಕಾರ್ಡ್ ಮಾಡಿ ಚಲಾಕ್ ಬ್ರೋ. ಚಲಾಕ್ ನಿಮ್ ಜೊತೆ ಬಂದಿದ್ದು. ಏನು ಮತ್ತೆ ಒಂದು ಪಳಾರು ಬರತ್. ನಿಂಗೆ ಅನಿಸ್ತು? ಬ್ರೋ ನನ್ಗೆ ಊಟ ಮಾಡಾದ್ಮೇಲೆ ಏನು ಅನ್ಸೇ ಇಲ್ಲ, ಫುಲ್ ಖುಷಿ. ಒಳ್ಳೆ ಊಟ. ನಾನೇನೋ ವೆಜ್ ಇರುತ್ತೆ ಅನ್ಕೊಂಬಂದೆ, ನೋಡಿದ್ರೆ ಒಳ್ಳೆ ನಾನ್ ವೆಜ್ ಊಟ ಹಾಕೋರೆ. ಆಮೇಲೆ ಇದು ಯಾರು ನೋಡ್ತಿದ್ದೀರಾ ಮದುವೆ, ಮತ್ತೆ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಫಸ್ಟ್ ಆಫ್ ಆಲ್ ಯಾರು ಮದುವೆಗೆ ಊಟ ಮಾಡಲ್ಲ ನಾನು. ನನಗೆ ಒಂಥರ ಏನೋ ಒಂಥರ ಶೈ ಫೀಲಿಂಗು. ಬಟ್ ಇಟ್ ವಾಸ್ ಒಂಥರ ಏನೋ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ತುಂಬ ನರ್ವಸ್ ಫೀಲ್ ಆಯಿತು. ಆ್ಯಂಡ್ ಒಂಥರ ಚೆನ್ನಾಗಿತ್ತು. ಮತ್ತೆ ಈ ಥರ ಯಾವತ್ತೂ ಬರೋಲ್ಲ. ಆಯಿತು ಲಾಸ್ಟು ಹಿಂಗೆಲ್ಲ ಮಾಡಬೇಡಿ ಗೈಸ್, ನೀವು ಕೂಡ ಮಾಡಬೇಡಿ ಹಿಂಗೆಲ್ಲ. ತಗ್ಲಾಕೊಂಡ್ಬಿಟ್ರೆ ಒಂಥರ ಅಜೀಪ್ ಆಗ್ಬಿಡುತ್ತೆ. ಬಟ್ ಅಲ್ಲಿ ಸ್ಟೇಜ್ ಮೇಲೆ ಹತ್ಬಿಟ್ಟು ಅವರಿಗೆ ಫ್ಲವರ್ ಬೊಕ್ಕೆ ಕೊಟ್ಟು ಅದಾದಮೇಲೆ ಅವ್ರ ಹತ್ರ ಒಂದು ಒಳ್ಳೆ ಸ್ಮೈಲ್ ತೊಗೊಂಡಾದ್ಮೇಲೆ ಊಟ ಮಾಡಿದ್ದು. ಅದೊಂಥರ ಸ್ವಲ್ಪ ಖುಷಿ ಆಯಿತು. ಆ್ಯಂಡ್ ಸ್ವಲ್ಪ ಬರ್ಬೇಕಾದ್ರೆ ನಾನು ಏನೋ ಅಂದ್ಬಿಟ್ಟೆ ಅವರು ಹಂಗೆ ಹಿಂಗೆ ಅಂತ. ಬಟ್ ಅದು ಇವರಿಬ್ಬರು ನಂಬ್ಸೋದಕ್ಕೆ ಆ ಥರ ಹೇಳಿದ ಅಷ್ಟೇ. ನಮ್ಮ ಫ್ರೆಂಡು ಅವ್ರು ಹಂಗೆ ಹಿಂಗೆ ಅಂತ. ಬಟ್ ಅವ್ರೇ ನಮ್ಮ ಫ್ರೆಂಡ್ ಅಲ್ಲ. ಅಕಸ್ಮಾತ್ ಏನೋ ವೀಡಿಯೋ ನೋಡ್ತೀರಾ, ವೀರ್ ಎಕ್ಸ್ಟೆಂಡ್ ಸಾರಿ. ಒಂದು ವೀಡಿಯೋ ಕಂಡಂಗೋಸ್ಕರ ಬಂದು ತಿನ್ಕೊಳ್ಳೋದ್ವಿ ಅಷ್ಟೇ. ಬರೀ ಕೈಲಿ ಬಂದಿಲ್ಲ, ಏನೋ ತೊಗೊಂಬಂದಿದ್ದೀವಿ. ಸೊ ಹಿಂಗೆ ಹೇಳ್ತಾ ಬನ್ನಿ ಮನೆಗೆ ಹೋಗೋಣ. ಎಷ್ಟು ಬಂದ್ವಿ. ಓಕೆ ಮಚ್ಚ ಬಾಯ್, ಸಿಗೋಣ. ಮತ್ತೆ ನೆಕ್ಸ್ಟ್ ಯಾವಾಗ ಹೋಗೋಣ? ಯಾರು ಮದುವೆ ಹೋಗೋಣ? ನೆಕ್ಸ್ಟ್ ಯಾರು ಮದುವೆ ಹೋಗೋಣ? ಕಮೆಂಟ್ ಮಾಡಿ. ನಿಮ್ಮ ಪತ್ರಿಕೆನ ಕಮೆಂಟ್ ಮಾಡಿ. ಗೈಸ್ ಅಕಸ್ಮಾತ್ ಏನೋ ನೆಕ್ಸ್ಟ್ ನಾವು ಯಾರೋ ಮದುವೆ ಬರೋಕಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಮದುವೆ ಬರ್ತೀವಿ. ಹೌದು. ಬಾಯ್ ಬಾಯ್ ಬಾಯ್, ಸಿ ಯು ಬಾಯ್ಸ್. ಬಾಯ್ 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 ಬಾಯ್. ಗೈಸ್ ಈಗ ಜಸ್ಟ್ ಮನೆಗೆ ಬಂದೆ. ಬನ್ನಿ ಹೋಗ್ಬಿಟ್ಟು ನಾವು ಅಮ್ಮನಿಗೆ, ನಮ್ಮ ಅಕ್ಕನಿಗೆ, ನಮ್ಮ ಭಾವನಿಗೆಲ್ಲ ಹೇಳೋಣ ಈ ಥರ ಹೋಗಿದ್ದೆ ಅಂತ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಮಾಮಿಂಡ್ಯಾ ಇವತ್ತು ಹೆಂಗ್ ಗೊತ್ತಾ ಮಾಡಿದ್ದೀನಿ ಬ್ಲಾಗ್ ನಾನು. ಅನ್ನೋನ್ ಮದುವೆಗೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬಂದಿದ್ದೀನಿ. ಅನ್ನೋನ್ ಹೋಗಿ ಮೇಲೆ ನಿಂತ್ಕೊಂಡು ಅವ್ರಿಗೆ ಫ್ಲವರ್ ಕೊಟ್ಟು ಏನೋ ಅಂದಿಲ್ಲ, ಗೊತ್ತಾಗಿಲ್ಲ. ಯಾರಂತ ಏನಂತ ಗೊತ್ತಾಗಿಲ್ಲ. ಹೋದ್ವಿ, ನಿಂತ್ಕೊಂಡ್ವಿ, ಹೂವ ಕೊಟ್ವಿ, ಶೇಕ್ ಹ್ಯಾಂಡ್ ಕೊಟ್ವಿ, ಫೋಟೋ ತಕೊಂಡ್ವಿ. ಯಾರೇನು ಕೇಳಿಲ್ಲ. ಒಳ್ಳೆ ಊಟ ಮಾಡಿದ್ರು. ನಾನ್ ವೆಜ್ ವೆಜ್ ಎರಡಿತ್ತು. ನಮ್ ಪುಣ್ಯಕ್ಕೆ ಹೋಗಿ ನಾವು ಒಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡ್ ಬಂದ್ವಿ. ಹೆಂಗೆ ಅವ್ರು ಸುಮ್ಮನಾದ್ರು ಗೊತ್ತಿಲ್ದವ್ರನ್ನ ಬಂದವರೆಲ್ಲ ಅಲ್ಲ ಸರಿ ಸ್ಟೇಜ್ ಮೇಲೆ ಹೋದೆ ಓಕೆ, ಬಟ್ ಎಂಟ್ರೆನ್ಸ್ ತನಕ ಯಾರು ಏನು ಕೇಳಿಲ್ವಾ, ಯಾರು ಏನು ನೋಡಿಲ್ವಾ? ನಮ್ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಎಲ್ಲ ಬಂದಿದೆ. ಹಂಗೆ ಮಾಮ ಒಳಗಡೆ ಬಿಟ್ರಾ? ಬಿಟ್ರು ಅಲ್ಲಿ ಬಿಡಲ್ವಲ್ಲ ಸಾಮಾನ್ಯವಾಗಿ. ಬಿಟ್ರು ನಾನು ವಿನೋದ್ ಭರತ್ ಇದನ್ನ ಹೋಗಿ ಬಂದಿದ್ವಿ. ಹ್ಞೂ ಕುಶಾನಿ, ನಮ್ಗೆ ಯಾರಂತ ಗೊತ್ತಿಲ್ಲ ಕುಶಾನಿ. ಮದುವೆ ಹೋಗಿ ಊಟ ಮಾಡ್ಕೊಂಡ್ ಬಂದ್ವಿ. ಯಾರ್ದೋ ಫ್ರೆಂಡ್ ಮದುವೆ. ಹೆಂಗಿತ್ತು? ನೀವು ಆತರ ಹೋಗಿದ್ರ ಬ್ರೋ? ಅನ್ನೋನ್ ಮದುವೆಗೆ ಹೋಗಿದ್ರಾ? ಓ ಮಾಡಿದ್ರ ನೀವು ಕೂಡ? ಓ ನಮ್ಗೆ ಸೀನಿಯರ್ ಗೈಸರು, ನಮ್ ಸೀನಿಯರ್ ನೀವು. ಸೆಕೆಂಡ್ ಪಿ ಯು ಟ್ಯೂಷನ್ ಇಂದ ಬರ್ಬೇಕಾದ್ರೆ ಅಲ್ಲಿ ರಾಜಾಜಿನಗರ ಎಲ್ಲ ಫುಲ್ ಛತ್ರಗಳು ಇರುತ್ತೆ. ಒಂದ್ಸರಿ ಅಮ್ಮ ಏರ್ನೆಲ್ಲ ಊರ್ಗ್ ಹೋಗಿದ್ರು. ಹೆಂಗೆ ನಮ್ ಫ್ರೆಂಡ್ ಕರ್ಕೊಂಡ್ ಹೋದ್ವಿ. ಹಂಗೆ ಯಾರಿಗೂ ಡೌಟ್ ಆದಂಗ ಆಯ್ತು, ಈ ಮಾವ ಕರಿತಾರ ಬಾರೋ ಅಂದ್ಬಿಟ್ಟು ಅವ್ನು ಡೌ ಮಾಡ್ಬಿಟ್ಟ. ಹಂಗೆ ಹೋದ್ವಿ, ತಿನ್ಕೊಂಡ್ವಿ, ಕಾಯಿಸ್ಕೊಂಡ್ ಬಂದ್ಬಿಟ್ವಿ. ನೋಡಿ ಗೈಸ್, ನಮ್ ಬಾವ ಸೀನಿಯರ್, ನಾವ್ ಈಗ ಮಾಡ್ತೇವೆ, ನಾವ್ ಜೂನಿಯರ್. ಮೊನ್ನೆ ಯಾವ ಹೋಗಿದ್ರ? ನೀನು ಹೋಗಿಲ್ಲ? ಇಲ್ಲ ಮಾಡ್ಬಿಡಿ. ಗೈಸ್ ಹಂಗಲ್ಲ ಯಾರು ಮಾಡ್ಬಿಡಿ. ನಾನು ಸುಮ್ನೆ ವ್ಲಾಗ್ ಕಂಟೆಂಟ್ಗೋಸ್ಕರ ಮಾಡಿದೆ ಅಷ್ಟೇ. ಸೊ ಚೆನ್ನಾಗಿತ್ತು, ಒಂಥರ ಮಜಾ ಇತ್ತು ಕಣೆ. ಒಂಥರ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಏನೋ ಒಂಥರ ಖುಷಿ. ಗೊತ್ತಿಲ್ಲ ಏನಿಲ್ಲ, ಹೋಗಿ ಊಟ ಅಂತ ಏನೋ ಒಂಥರ ಒಳ್ಳೆ ಫೀಲ್ ಇರುತ್ತೆ. ತಕೊಂಡ್ ಬಂದಿದೀವಿ. ಸೂಪರ್ ಆಗಿದ್ರು, ಚೆನ್ನಾಗಿರ್ಲಿ, 100 ವರ್ಷ ಚೆನ್ನಾಗಿರ್ಲಿ. ಊಟ ಹಾಕಿದ್ರು, ಒಳ್ಳೆ ಊಟ ಹಾಕಿದ್ದಾರೆ. ಇಲ್ಲಿ ತೋರಿಸ್ತೀನಿ ಇರು, ಆಮೇಲೆ ತೋರಿಸ್ತೀನಿ. ಒಂಥರ ಏನೋ ಒಂಥರ ಗೊಂಬೆ ತರ ಇದು. ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತದೆ ಆರಾಮಾಗಿದ್ರು, ಪಾಳಗಿದ್ರು. ಆಯ್ ಗುಂಡ, ಆಯ್ ಮಾಡು ಗುಂಡ, ಆಯ್ ಮಾಡು. ಇದು ರಾಮ್ ಸೀತಾರಾಮ್ ಚೆನ್ನಾಗಿ ಮಾಡ್ತಿಲ್ಲ.
ರಾಮ್ ರಾಮ್ ಮಾಡು ಮಾಡು ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್ ರಾಮ್ ರಾಮ್ ಸೀತಾರಾಮ್ ರಾಮ್. ಗುಂಡ ನಗು 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 ನೀನ್ ಬಿಡು ಅನ್ನ ನಗಮ್ಮ ನಗು 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 ನಗಬೇಕು. ಫ್ಯಾನ್ 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 ಫ್ಯಾನು ಫ್ಯಾನ್ ಫ್ಯಾನು. ಓ ಅಲ್ಲಿದೆ ಫ್ಯಾನು. 4 ಮಾಡು 4 4 ಹೊಡಿ 4 4 4 4 6 6 6 6 6 6 6 6 ಮಾಡು 6 6 ಅಲ್ಲ 6 6 6 ಗೊತ್ತಿಲ್ವಾ? ಓಕೆ ಹಿಂದೆ ಹೆಂಗ್ ಬರ್ತಾವ ನಾನು ಹೋಗ್ತಾರೆ ಹಂಗೆ ಹಿಂದೆನೇ ಬರ್ತಾ ಅವನೇ ನೋಡ್ರಿ. ಎಲ್ಲಿ ಹೋಗ್ತೀನಿ ನಾನು ಹಿಂದೆ ಬರ್ತಾನೆ ಇವನು. ಇವರಿಬ್ರು ಹಂಗೇನೆ ಅಂದ್ರೆ ಮ್ಯಾಗ್ನೆಟ್ ಇದ್ದಂಗೆ ಇವರಿಬ್ರು. ನನಗೆ ಎಲ್ಲೋದ್ರು ಹಿಂದೆ ಬರ್ತಾ ಇರ್ತಾರೆ ಹಂಗಂಗೆ. ಅಯ್ಯೋ ಇವರಿಬ್ರು ನೋಡಿ ಗೈಸ್ ಇಲ್ಲಿ ಇಲ್ಲಿ ನಿಂತ್ಕೊಂಡು ಏನಮ್ಮ ಏನು ಮಾಡ್ತಿದ್ದೀರೋ ಇಬ್ರು? ಏನ್ ಮಾಡ್ತಿದ್ದೀರಮ್ಮ? ಏನ್ ಮಾಡ್ತಿದ್ಯಪ್ಪ? ಪಾಪ ಮಾಡ್ತಿದ್ಯಾ? ಏನದು ಏನ್ ಮಾಡ್ತಿದ್ದೀರಾ? ಓ ಹಂಗಲ್ಲ ಮಾಡ್ತಿದ್ದೀರಾ ಗೈಸ್? ನೋಡಿ ಗೈಸ್ ಇಲ್ಲಿ ಅವನಿಗೆ ಫುಲ್ಲು ಕೂದಲು ಬಂದಿದೆ, ಬಟ್ ಇಲ್ಲಿ ಮತ್ತೆ ಇಲ್ಲಿ ಮಾತ್ರ ಬಾಣ್ಲಿ ಇವನ್ಗೆ. ಏನಮ್ಮ ಏನು ಹಂಗೋಗ್ತಿದ್ಯಾ? ಸೊ ಗೈಸ್ ಗಾಳಿ ಮಾತ್ರ ತಣ್ಣಗೆ ಬೀಸಿದೆ ನನ್ನ ಬಾಲ್ಕನಿಲಿ. ಸೊ ಓಕೆ, ಇವತ್ತಿನ ವ್ಲಾಗು ಈ ರೀತಿ ಇತ್ತು ಆ್ಯಂಡ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಆ್ಯಂಡ್ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ. ಅಕಸ್ಮಾತ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ. ಸಿ ಯು ನೆಕ್ಸ್ಟ್ ವಿಡಿಯೋ. ನೋಡ್ತಾ ಸೈನಿಂಗ್ ಆಫ್. ಬಾಯ್.